Hello everyone, welcome back to my channel NCRT series. Let's start with today's Hindu news analysis. First article, Gupkar Alliance leaders decide to attend meeting with Modi. ಸೊ ಗುಪ್ಕರ್ ಅಲಿಯನ್ಸ್ ಲೀಡರ್ಸು ನಾಳೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಜೊತೆ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ದಿಸ್ ಗುಪ್ಕರ್ ಡಿಕ್ಲರೇಷನ್ ಆರ್ ದ ಗುಪ್ಕರ್ ಅಲಿಯನ್ಸ್ ಅಂದರೆ ಆಗಸ್ಟ್ 22 ಅಲ್ಲಿ 2020 ಜಮ್ಮು ಕಾಶ್ಮೀರಲ್ಲಿರುವಂಥ 6 ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡುತ್ತೆ, ಒಂದು ಸ್ಟೇಟ್ಮೆಂಟ್ನ ಫ್ರೇಮ್ ಮಾಡಿ ಆ ಸ್ಟೇಟ್ಮೆಂಟ್ಗೆ ಸೈನ್ ಮಾಡ್ತಾರೆ. ಅದು ಟೈಟಲ್ ಬಂದು ಗುಪ್ಕರ್ ಅಲಿಯೇಷನ್ 2 ಅಂತ. ಸೊ ಯಾವ್ಯಾವ 6 ಪೊಲಿಟಿಕಲ್ಸ್ ಪಾರ್ಟೀಸ್ ಇದೆ ಅಂದರೆ ದ ನ್ಯಾಷನಲ್ ಕಾನ್ಫರೆನ್ಸ್, ಇನ್ನೊಂದು ದ ಪೀಪಲ್ಸ್ ಡೆಮೊಕ್ರಾಟಿಕ್ ಪಾರ್ಟಿ, ಇನ್ನೊಂದು ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ದ ಜಮ್ಮು ಆ್ಯಂಡ್ ಕಾಶ್ಮೀರ್ ಪೀಪಲ್ ಕಾನ್ಫರೆನ್ಸ್, ಒನ್ ಮೋರ್ ಈಸ್ ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆ್ಯಂಡ್ ದ ಅವಾಮಿ ನ್ಯಾಷನಲ್ ಕಾನ್ಫರೆನ್ಸ್. ಮತ್ತು ಜಮ್ಮು ಕಾಶ್ಮೀರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಫರೂಕ್ ಅಬ್ದುಲ್ಲಾ ಕೂಡ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಜಮ್ಮು ಕಾಶ್ಮೀರ್ ಯಾರಿಗೆ ಪಪೆಟ್ ಅಲ್ಲ. ಸೊ ಈಗ ಈ ಗುಪ್ಕರ್ ಡಿಕ್ಲರೇಷನ್ನ ಸೈನ್ ಮಾಡಿದ ಕಾರಣ ಏನು ಅಂದರೆ, ಈಗ ಜಮ್ಮು ಕಾಶ್ಮೀರಿಂದ ಸೆಂಟ್ರಲ್ ಗೌರ್ಮೆಂಟ್ ಏನು 370 ಮತ್ತು ಆರ್ಟಿಕಲ್ 350 ಏನು ರಿಮೂವ್ ಮಾಡ್ತು ಅದ್ರ ರಿಸ್ಟೋರೇಷನ್ ಬಗ್ಗೆ. ಸೊ ಇವರೇನು ಹೇಳ್ತಾ ಇದ್ದಾರೆ, ಈ ಆರ್ಟಿಕಲ್ಸ್ ಏನು ರಿಮೂವ್ ಆಗಿದೆ ಅದನ್ನು ರಿಸ್ಟೋರ್ ಮಾಡಲಿ, ಮುಂಚೆ ಹೇಗಿತ್ತು ಜಮ್ಮು ಕಾಶ್ಮೀರ್ ಹಾಗೇ ಇರಲಿ ಅಂತ ದೀಸ್ ಗೈಸ್ ಆರ್ ಸೇಯಿಂಗ್. ಮತ್ತು ಇನ್ನೊಂದು ಏನಂದರೆ ಗೌರ್ಮೆಂಟ್ ತಗೊಂಡಿರೋವಂಥ ಈ ಡಿಸಿಷನ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಬ್ಲೇಮ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಅರ್ನಬ್ ಗೋಸ್ವಾಮಿ ನೇಮ್ಡ್ ಇನ್ TRP ಸ್ಕ್ಯಾಮ್ ಚಾರ್ಜ್ ಶೀಟ್. ಸೊ ಅರ್ನಬ್ ಗೋಸ್ವಾಮಿ ಯಾರು, ಇವರು ರಿಪಬ್ಲಿಕ್ ಟಿವಿಯಲ್ಲಿ ಎಡಿಟರ್ ಇನ್ ಚೀಫ್ ಮತ್ತು ARG ಔಟ್ಲೈಯರ್ ಮೀಡಿಯಾಗೆ ಇವರು ಓನರ್. ಇವ್ರ ಜೊತೆ ಇವರು TV ರೇಟಿಂಗ್ ಪಾಯಿಂಟ್ ಮ್ಯಾನಿಪ್ಯುಲೇಷನ್ ಕೇಸಲ್ಲಿ ಇವ್ರನ್ನ ಇನ್ವಾಲ್ವ್ ಮಾಡಿರುವಂಥದ್ದು. ಆ್ಯಂಡ್ ಇವ್ರ ಜೊತೆ ಯಾರ್ಯಾರಿದ್ದಾರೆ ಅಂದರೆ ಶಿವೇಂದು ಮುಲೇಕರ್, ಪ್ರಿಯಾ ಮುಖರ್ಜಿ, ಶಿವಸುಂದರಂ ಇದ್ದಾರೆ, ಮತ್ತು ಇನ್ನೊಬ್ಬರು ಬಂದು ಪಾರ್ಥೋ ದಾಸ್ ಗುಪ್ತಾ ಅಂತ. ಇವರು ಬಾರ್ಕಲ್ಲಿ ಫಾರ್ಮರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಾರೆ. ಆ್ಯಂಡ್ ಇವ್ರ ಮೇಲೆ ಎಷ್ಟೊಂದು ಸೆಕ್ಷನ್ಸ್ ಹಾಕಿದ್ದಾರೆ, ಯಾರ ಮೇಲೆ, ಅರ್ನಬ್ ಗೋಸ್ವಾಮಿ ಮೇಲೆ 409 ಸೆಕ್ಷನ್ 409 ಮತ್ತು ಸೆಕ್ಷನ್ 420, ಇನ್ನೊಂದು ಸೆಕ್ಷನ್ 460, 465, 468 ಮತ್ತು 201. ಸೊ ವಾಟ್ ಈಸ್ ಬಾರ್ಕ್? ಬಾರ್ಕ್ ಅಂದ್ರೇನು? ಬಾರ್ಕ್ ಅಂದರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಅಂತ. ಇದು ಕಂಪನಿ 2010 ಕ್ರಿಯೇಟ್ ಆಗಿದ್ದು, ಜಾಯಿಂಟ್ಲಿ ಓನ್ಡ್ ಬೈ ಯಾರ್ಯಾರು ಓನ್ ಮಾಡಿದ್ದಾರೆ ಇದನ್ನು ಅಂದರೆ ಅಡ್ವರ್ಟೈಸರ್ಸ್, ಆ್ಯಡ್ ಏಜೆನ್ಸೀಸ್ ಮತ್ತು ಬ್ರಾಡ್ಕಾಸ್ಟಿಂಗ್ ಕಂಪನೀಸ್. ಸೊ ಇದನ್ನು ರೆಪ್ರೆಸೆಂಟ್ ಮಾಡೋರು ಯಾರ್ಯಾರು, ಇಂಡಿಯನ್ ಸೊಸೈಟಿ ಆಫ್ ಅಡ್ವರ್ಟೈಸರ್ಸ್ ಮತ್ತು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಆರ್ಟಿಕಲ್, ವರ್ಲ್ಡ್ಸ್ ಫಸ್ಟ್ GM ರಬ್ಬರ್ ಸ್ಯಾಪ್ಲಿಂಗ್ ಪ್ಲಾಂಟೆಡ್ ಇನ್ ದ ಅಸ್ಸಾಂ. ಸೊ ಫಸ್ಟು GM ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಅಂತ. ಸೊ ಈ ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಸ್ಯಾಂಪ್ಲಿಂಗ್ ಏನಿದೆ ಫಸ್ಟ್ ಅಸ್ಸಾಮಲ್ಲಿ ಪ್ಲಾಂಟ್ ಆಗಿರುವಂಥದ್ದು. ಆ್ಯಂಡ್ ಈ ಜೆನೆಟಿಕಲಿ ಮಾಡಿಫೈಡ್ ಸೀಡ್ ಇಲ್ಲ ಸ್ಯಾಂಪ್ಲಿಂಗ್ ಏನಂದರೆ ಇದೊಂದು ಕನ್ವೆನ್ಷನಲ್ ಪ್ಲ್ಯಾಂಟ್ ಬ್ರೀಡಿಂಗ್ ಪ್ರಾಸೆಸ್. ಸೊ ಸೇಮ್ ಜೀನಸ್ ಇರುವಂಥ ಪ್ಲ್ಯಾಂಟ್ ಸ್ಪೀಷೀಸ್ನ ಇಲ್ಲಿ ಕ್ರಾಸ್ ಮಾಡಲಾಗತ್ತೆ, ಸೊ ದ್ಯಾಟ್ ಬೇಕಾಗಿರುವಂಥ ಕ್ವಾಲಿಟಿ ಇರೋ ಆಫ್ ಸ್ಪ್ರಿಂಗ್ಸ್ ನಮಗೆ ಪ್ರೊವೈಡ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಡೆಲ್ಟಾ ಪ್ಲಸ್ ಇಸ್ ಅ ವೇರಿಯಂಟ್ ಆಫ್ ಕನ್ಸರ್ನ್ ಗವರ್ನಮೆಂಟ್. ಸೊ ಇಲ್ಲಿ ಡೆಲ್ಟಾ ಪ್ಲಸ್ನ ವೇರಿಯಂಟ್ ಆಫ್ ಕನ್ಸರ್ನ್ ಲಿಸ್ಟ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ. 2 ವೇರಿಯಂಟ್, ಒಂದು ವೇರಿಯಂಟ್ ಆಫ್ ಕನ್ಸರ್ನ್, ಇನ್ನೊಂದು ವೇರಿಯಂಟ್ ಆಫ್ ಇಂಟ್ರೆಸ್ಟ್. ಸೊ ಈಗ ಡೆಲ್ಟಾ ಪ್ಲಸ್ ವೇರಿಯಂಟ್ನ ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಬಿಕಾಸ್ ಇದ್ರದ್ದು ಸ್ಪ್ರೆಡ್ ಜಾಸ್ತಿ ಆಗ್ತಾ ಇರೋ ಕಾರಣ ಇದನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಡೆಲ್ಟಾ ಪ್ಲಸ್ ವೇರಿಯಂಟ್ ಹೇಗೆ ನೇಮ್ ಬಂತು ಅಂದರೆ, ಇದು ಇಂಡಿಯಾದಲ್ಲಿ ಆರಿಜಿನೇಟ್ ಆಗಿರುವಂಥ ಒಂದು ವೇರಿಯಂಟ್. ಇದನ್ನು ಮುಂಚೆ ಇಂಡಿಯನ್ ವೇರಿಯಂಟ್ ಇಲ್ಲ B.1.672 ಅಂತ ಕರಿತಾ ಇದ್ರು. ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವುದೇ ಕಂಟ್ರಿ ಹಿಡಿದು ಒಂದು ವೇರಿಯಂಟ್ನ ರೆಪ್ರೆಸೆಂಟ್ ಮಾಡಬಾರ್ದು ಅನ್ನೋ ಕಾರಣದಿಂದ ಎಲ್ಲ ವೇರಿಯಂಟ್ಸ್ಗೂ ಕೂಡ ನೇಮ್ಸ್ ಕೊಡ್ತಾ ಬಂತು. ಆ್ಯಂಡ್ ಇಂಡಿಯಾದಲ್ಲಿ ಆರಿಜಿನೇಟ್ ಆಗಿರುವಂಥ ವೇರಿಯಂಟ್ಗೆ ಡೆಲ್ಟಾ ವೇರಿಯಂಟ್ ಅಂತ ನೇಮ್ ಕೊಟ್ಟಿದೆ. ನೆಕ್ಸ್ಟ್ ಆರ್ಟಿಕಲ್, ರೈಟ್ ಟು ಲೈಫ್ ಶುಡ್ ಟೇಕ್ ಪ್ರಿಯಾರಿಟಿ NHRC. ಸೊ NHRC ಕಮಿಷನ್ ಚೇರ್ಪರ್ಸನ್ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅವರು ಕೋಟ್ ಮಾಡಿರುವಂಥ ಒಂದು ಸ್ಟೇಟ್ಮೆಂಟ್ ಇದು, ರೈಟ್ ಟು ಲೈಫ್ ಶುಡ್ ಟೇಕ್ ಪ್ರಿಯಾರಿಟಿ ಅಂತ. ಬಿಕಾಸ್ ನಾವು ನೋಡ್ತಾ ಇದ್ದೀವಿ, ಪುವರ್ ಪೀಪಲ್ಗೆ ಬೇಕಾಗಿರುವಂಥ ಫೆಸಿಲಿಟೀಸ್ ಸಿಗ್ತಿಲ್ಲ, ಪ್ರಾಪರ್ ಮೆಡಿಸಿನ್ ಸಿಗ್ತಿಲ್ಲ, ಫುಡ್ ಸಿಗ್ತಿಲ್ಲ. ಸೊ ಅವ್ರಿಗೂ ಕೂಡ ರೈಟ್ ಟು ಲೈಫ್ ಇದೆ ಅಂತ ಇವರಲ್ಲಿ ಹೇಳ್ತಾ ಇರೋವಂಥದ್ದು. ಆ್ಯಂಡ್ NHRC ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ. ಸೊ ಇದು ಒಂದು ಸ್ಟ್ಯಾಚ್ಯುಟರಿ ಪಬ್ಲಿಕ್ ಬಾಡಿ, ಕಾನ್ಸ್ಟಿಟ್ಯೂಟ್ ಆಗಿದ್ದು 12 ಅಕ್ಟೋಬರ್ 1993. ಯಾವ ಆ್ಯಕ್ಟ್ ಕೆಳಗಡೆ ಬರುತ್ತೆ ಅಂದರೆ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993. ರೆಸ್ಪಾನ್ಸಿಬಿಲಿಟಿ ಏನು NHRCದು ಅಂದರೆ ಹ್ಯೂಮನ್ ರೈಟ್ಸ್ನ ಪ್ರಮೋಷನ್ ಮತ್ತು ಪ್ರೊಟೆಕ್ಷನ್ ರೆಸ್ಪಾನ್ಸಿಬಿಲಿಟಿ NHRCದಾಗಿರುತ್ತೆ. ಆ್ಯಂಡ್ ನಮಗೆ ಕಾನ್ಸ್ಟಿಟ್ಯೂಷನ್ಸಿಂದ ಯಾವ್ಯಾವ್ದು ಗ್ಯಾರಂಟಿ ಲಾಸ್ ಇದೆ, ಲೈಕ್ ಲಿಬರ್ಟಿ ಆಗಿರ್ಬೋದು, ಈಕ್ವಾಲಿಟಿ, ಡಿಗ್ನಿಟಿ, ಕಾನ್ಸ್ಟಿಟ್ಯೂಷನ್ಸ್ ನಮ್ಗೆ ಯಾವ್ದು ಲಾಸ್ ಅಶ್ಯೂರೆನ್ಸ್ ಕೊಡುತ್ತೆ
ಅದರದ್ದು ಪ್ರೊಟೆಕ್ಷನ್ NHRCದಾಗಿರುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಅಟ್ UNHRC ಗ್ರೇವ್ ಕನ್ಸರ್ನ್ಸ್ ರೇಸ್ಡ್ ಓವರ್ ಕ್ಸಿಂಜಿಯಾಂಗ್. ಸೊ ಕ್ಸಿಂಜಿಯಾಂಗ್ ಅನ್ನೋದು ಚೈನಾದಲ್ಲಿರುವಂಥ ಒಂದು ಪ್ಲೇಸ್. ಇಲ್ಲಿ ಉಯ್ಗುರ್ ಮುಸ್ಲಿಮ್ಸ್ನ ನಾವು ನೋಡ್ಬೋದು. ಸೊ ಇಲ್ಲಿ ಚೈನಾ ಈ ಉಯ್ಗುರ್ ಮುಸ್ಲಿಮ್ಸ್ನ ಯಾವ ಥರ ಟ್ರೀಟ್ ಮಾಡ್ತಾ ಇದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಈ ಮುಸ್ಲಿಮ್ಸ್ದು ಫ್ರೀಡಮ್ ಹೇಗೆ ಕಿತ್ಕೊಂಡಿದೆ ಚೈನಾ. ಈಗ ಅವ್ರು ಪ್ರಾಪರಾಗಿ ಬಿಯರ್ಡ್ ಗ್ರೋ ಮಾಡೋಂಗಿಲ್ಲ. ಇನ್ ಕೇಸ್ ಅವ್ರು ಕುರಾನ್ ಓದಬೇಕಂದ್ರೂ ಕೂಡ ಅವರು ಚೈನೀಸ್ ಎಡಿಷನ್ಸ್ ಓದಬೇಕು. ಸೊ ಈ ಥರ ಅವ್ರಿಗಲ್ಲಿ ಪ್ರಾಪರ್ ಲಿಬರ್ಟಿ ಸಿಗ್ತಿಲ್ಲ. ಸೊ ದಿಸ್ ಆರ್ಟಿಕಲ್ ಈಸ್ ರಿಗಾರ್ಡಿಂಗ್ ದ್ಯಾಟ್. ಅವ್ರಿಗೂ ಕೂಡ ರೈಟ್ ಟು ಲೈಫ್ ಇದೆ ಅಂತ ದಿಸ್ ಆರ್ಟಿಕಲ್ ಈಸ್ ಸೇಯಿಂಗ್. ನೆಕ್ಸ್ಟ್ ಆರ್ಟಿಕಲ್, ಎಕ್ಸ್ಕ್ಯೂಸ್ ಮೀ. US shares plan to allocate 55 million ವ್ಯಾಕ್ಸಿನ್ ಡೋಸಸ್ ಗ್ಲೋಬಲಿ. ಸೊ ಇಲ್ಲೇನಂದರೆ US 55 million ವ್ಯಾಕ್ಸಿನ್ ಡೋಸಸ್ನ ಗ್ಲೋಬಲಿ ಕೊಡ್ತಾ ಇರೋವಂಥದ್ದು. ಆ್ಯಂಡ್ ಇದು ಕೋವ್ಯಾಕ್ಸ್ ಪ್ರೋಗ್ರಾಮ್ ಕೆಳಗಡೆ. ಕೋವ್ಯಾಕ್ಸ್ ಅಂದರೆ ದಟ್ ಇಸ್ ಅ ಸ್ಕೀಮ್, ಅದು ವ್ಯಾಕ್ಸಿನ್ ಅಲ್ಲ, ಅದೊಂದು ಸ್ಕೀಮ್. ಈ ಸ್ಕೀಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈ ಸ್ಕೀಮಲ್ಲಿ ರಿಚರ್ ಕಂಟ್ರೀಸ್ ಪುವರರ್ ಕಂಟ್ರೀಸ್ಗೆ ಹೆಲ್ಪ್ ಪ್ರೊವೈಡ್ ಮಾಡುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಕೌಂಟರಿಂಗ್ ಅ ಪೊಲಿಟಿಕಲ್ ಆ್ಯಕ್ಟ್ ದಟ್ ಆಸ್ ಅ ಲೀಗಲ್ ಗಾವ್. ಸೊ ಈ ಆರ್ಟಿಕಲಲ್ಲಿ ಐಶಾಲ್ ಸುಲ್ತಾನ್ ಇವರು ಲಕ್ಷದ್ವೀಪಲ್ಲಿರುವಂಥ ಒಬ್ಬರು ಫಿಲಮ್ ಮೇಕರ್. ಸೊ ಈಗ ನಾವು ರೀಸೆಂಟಾಗಿ ಲಕ್ಷದ್ವೀಪ್ನ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಏನು, ಲಕ್ಷದ್ವೀಪ್ಗೆ ಹೊಸ ಅಡ್ಮಿನಿಸ್ಟ್ರೇಟರ್ ಬಂದಿದ್ದಾರೆ ಆ್ಯಂಡ್ ಪೀಪಲ್ ಆರ್ ಪ್ರೊಟೆಕ್ಟಿಂಗ್ ಈ ಅಡ್ಮಿನಿಸ್ಟ್ರೇಟರ್ ಅಗೇನ್ಸ್ಟ್. ಆ್ಯಂಡ್ ಲಕ್ಷದ್ವೀಪ್ ಒಂದು ಟೈಮಲ್ಲಿ ಕೋವಿಡ್ ಫ್ರೀ ಆಗಿತ್ತು. ಈ ಅಡ್ಮಿನಿಸ್ಟ್ರೇಷನ್ ಬಂದು ಪ್ರಾಪರ್ ಗೈಡ್ಲೈನ್ಸ್ ಫಾಲೋ ಮಾಡದೇ ಇರೋ ಕಾರಣ ಕೋವಿಡ್ ಕೂಡ ಸ್ಪ್ರೆಡ್ ಆಗಿದೆ ಲಕ್ಷದ್ವೀಪಲ್ಲಿ ಅಂತ. ಸೊ ಈ ಐಶಾ ಸುಲ್ತಾನ್ ಅವ್ರು ಏನು ಮಾಡಿದ್ದಾರೆ, ಅಗೇನ್ಸ್ಟ್ ದ ಗವರ್ನಮೆಂಟ್ ಒಂದು ಸ್ಟೇಟ್ಮೆಂಟ್ನ ಫ್ರೇಮ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ ಗವರ್ಮೆಂಟು COVID-19ನ ಬಯೋವೆಪನ್ ಥರ ಯೂಸ್ ಮಾಡ್ತಾ ಇದೆ ಅಂತ. ಸೊ ಬಯೋವೆಪನ್ ಏನಿದೆ ಇಟ್ಸ್ ಅ ವೆರಿ ಬಿಗ್ ಸ್ಟೇಟ್ಮೆಂಟ್. ಸೊ ಆದ ಕಾರಣ ಇವ್ರ ಮೇಲೆ ಈಗ ಸೆಡಿಷನ್ ಚಾರ್ಜ್ ಹಾಕಿದ್ದಾರೆ. ಇವ್ರ ಅಪಾಲಜಿ ಕೂಡ ಕೇಳಿದ್ದಾರೆ, ಬೈ ಮಿಸ್ಸಾಗಿ ಆ ಥರ ವರ್ಡ್ ಯೂಸ್ ಮಾಡಿದ್ದು ಅಂತ. ಬಟ್ ಸ್ಟಿಲ್ ಈಗ ಇವ್ರ ಮೇಲೆ ಸೆಡಿಷನ್ ಚಾರ್ಜ್ ಹಾಕಿರುವಂಥದ್ದು. ಸೊ ಸೆಡಿಷನ್ ಚಾರ್ಜ್ ಅಂದ್ರೇನು, ಈ ಲಾ ಎನಾಕ್ಟ್ ಆಗಿದ್ದು 17th century ಇಂಗ್ಲೆಂಡಲ್ಲಿ. ಯಾವಾಗ ಲಾ ಮೇಕರ್ಸ್ಗೆ ಅನಿಸ್ತು ಅಗೇನ್ಸ್ಟ್ ಗವರ್ಮೆಂಟ್ ಯಾವುದೇ ಥರ ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ಆಗಬಾರ್ದು ಅಂತ, ಆವಾಗ ಈ ಲಾನ ಎನಾಕ್ಟ್ ಮಾಡ್ತಾರೆ. ಒರಿಜಿನಲಿ ಡ್ರಾಫ್ಟ್ ಆಗಿದ್ದು 1837 ಥಾಮಸ್ ಮೆಕ್ಯಾಲ್ರಿ ಅವ್ರ ಕಡೆಯಿಂದ. ಇವ್ರು ಬಂದು ಬ್ರಿಟಿಷ್ ಹಿಸ್ಟಾರಿಯನ್ ಮತ್ತು ಪೊಲಿಟಿಷಿಯನ್. ಆ್ಯಂಡ್ ಅದು ಫೈನಲಾಗಿ ಎನಾಕ್ಟ್ ಆಗಿದ್ದು 1860. 1870 ಈ ಸೆಡಿಷನ್ ಆ್ಯಕ್ಟ್ಗೆ ಸೆಕ್ಷನ್ 124A ಕೂಡ ಆ್ಯಡ್ ಮಾಡ್ತಾರೆ. ಸೊ ವಾಟ್ ಈಸ್ ದಿಸ್ ಸೆಕ್ಷನ್ 124A ಅಂದರೆ, ಈ ಸೆಕ್ಷನ್ ಕೆಳಗಡೆ ಯಾವುದೇ ಒಬ್ಬ ಪರ್ಸನ್ ಅಗೇನ್ಸ್ಟ್ ದ ಗವರ್ನಮೆಂಟ್ ವರ್ಡ್ಸ್ ಮೂಲಕ ಆಗಿರ್ಬೋದು, ಇಲ್ಲ ಮಾತಲ್ಲಿ, ಇಲ್ಲ ರೈಟಿಂಗ್ ಫಾರ್ಮಲ್ಲಿ ಆಗಿರ್ಬೋದು, ಆರ್ ಸೈನ್ಸಲ್ಲಿ, ಇಲ್ಲ ಏನಾದರೂ ಒಂದು ವಿಸಿಬಲ್ ರೆಪ್ರೆಸೆಂಟೇಷನ್ಸಲ್ಲಿ ಗವರ್ಮೆಂಟ್ ಅಗೇನ್ಸ್ಟ್ ಏಟ್ರೆಡ್ ಕ್ರಿಯೇಟ್ ಮಾಡೋ ಥರ ಏನೇ ಮಾತಾಡಲಿ, ಏನೇ ಸ್ಪ್ರೆಡ್ ಮಾಡಲಿ, ಅವ್ರ ಅಗೇನ್ಸ್ಟ್ ಈ ಸೆಡಿಷನ್ ಚಾರ್ಜ್ನ ಅಪ್ಲೈ ಮಾಡಲಾಗುತ್ತೆ. ಸೊ ಈ ಸೆಡಿಷನ್ ಚಾರ್ಜು ಒಂದು ನಾನ್ ಬೇಲೆಬಲ್ ಅಫೆನ್ಸ್ ಆಗಿದೆ. ಪನಿಷ್ಮೆಂಟ್ ಬಂದು 3 years ಲೈಫ್ ಟರ್ಮ್ವರೆಗೂ ಇಂಪ್ರಿಸನ್ಮೆಂಟ್ ಇರ್ಬೋದು ವಿತ್ ಫೈನ್. ಸೊ ಯಾವ ಪರ್ಸನ್ಗೆ ಸೆಡಿಷನ್ ಚಾರ್ಜ್ ಹಾಕಿದರೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗೋಲ್ಲ, ಮತ್ತು ಅವರು ಪಾಸ್ಪೋರ್ಟ್ ಇಲ್ಲದೆ ಇರಬೇಕಾಗತ್ತೆ. ಆ್ಯಂಡ್ ಕೋರ್ಟ್ ಕರೆದಾಗೆಲ್ಲ ಅವ್ರನ್ನ ರಿಪೋರ್ಟ್ ಮಾಡ್ತಾ ಇರಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ NCERT series, and do press the bell icon to get the notification as soon as I upload any of the videos. Thank you so much.